ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಈಸಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ದೋಸೆಗೆ ಸೈಡ್ಸು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ತುಂಬ ಈಸಿಯಾಗಿ ಆಗುತ್ತೆ, ಒಂದು 10-15 ಮಿನಿಟ್ಸಲ್ಲೆಲ್ಲ ರೆಡಿ ಇದ್ದರೆ. ಮೊದಲಿಗೆ ನೋಡಿ, ನಾನು 4-5 ಆಲೂಗಡ್ಡೆ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ತೊಗೊಂಡಿದ್ದೀನಿ. ನೋಡಿ, ಒಗ್ಗರಣೆಗೆ ಹಾಕ್ಕೊಬೇಡೋಣ. ಫಸ್ಟು ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಬೇಕಿದ್ದರೆ ಖಾರ ಪುಡಿ ಹಾಕ್ಕೊಬೋದು ನೀವು. ಸೊ ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು, ಇದ್ರ ಜೊತೆಗೇ ಇವಾಗ ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು. ಸೊ ಆಲೂಗಡ್ಡೆ ಪಲ್ಯ ಅಂದ್ರೇ ಯೆಲ್ಲೋ ಕಲರ್ ಇರಬೇಕಲ್ವ, ಇಲ್ಲಾಂದರೆ ಅದು ಪಲ್ಯ ಆ ಥರ ಇರೋದಿಲ್ಲ. ಸೊ ನೋಡಿ, ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಇವಾಗ ಇದನ್ನು ಒಂಚೂರು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ಫ್ರೈ ಆಗಲಿ ಚೆನ್ನಾಗಿ. ಸೊ ಅದು ಅರಿಶಿನ ಹಸಿ ವಾಸನೆ ಹೋಗಬೇಕು. ಸೊ ಅಲ್ಲಿವರೆಗೂ ಒಂಚೂರು ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನೋಡಿ, ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಕೈಯಲ್ಲೇ ಸುಮ್ಮನೆ ಹಂಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಕೈಯಲ್ಲೇ ಕೊತ್ತಂಬರಿ, ಉಪ್ಪು ಎಷ್ಟು ಬೇಕೋ, ಬೇಯಿಸೋಕ್ಕೆ ನಾವೇನು ಉಪ್ಪು ಹಾಕ್ಕೊಂಡಿರಲಿಲ್ಲ. ಈ ಪಾಯಿಂಟಲ್ಲಿ ನೀವು ಉಪ್ಪು ಹಾಕ್ಕೊಂಡು ನೋಡ್ಕೋಬೋದು ಎಷ್ಟು ಬೇಕು ಅಂತ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 2 ನಿಮಿಷ ಹಂಗೆ ಗ್ಯಾಸ್ ಮೇಲೇ ಸಿಮ್ಮಲ್ಲಿ ಇಟ್ಕೊಂಡು 2 ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ, ಬಿಸಿ ಬಿಸಿಯಾದ ಆಲೂಗಡ್ಡೆ ಪಲ್ಯ ರೆಡಿ ಆಗೋಗುತ್ತೆ. ಸೊ ಈ ಪಲ್ಯದಿಂದನೇ ನೀವು ಆಲೂ ಬಜ್ಜಿ ಮಾಡ್ಬೋದು, ಸಮೋಸಾಗೆ ಎಲ್ಲನಕ್ಕೂ ಮಾಡ್ಕೋಬೋದು. ನೋಡಿ, ದೋಸೆಗೆ ಬಿಸಿ ಬಿಸಿಯಾಗಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಪಲ್ಯ ರೆಡಿ ಆಗೋಗುತ್ತೆ. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.